ನಮಸ್ಕಾರ ಎಲ್ಲರಿಗೂ, ನಾನು ಚಾಂದಿನಿ. ಸಿಆರ್ಕೆ ಕ್ರಿಯೇಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನಿಮ್ಗೆ ಮತ್ತೆ ಮುಂದೆ ಯಾವ್ದು ವಿಷಯಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ. ಈಗ ಸದ್ಯಕ್ಕೆ ನಿಮಗೆ ಹೊಲಿಗೆ ಯಂತ್ರನ ಉಚಿತವಾಗಿ ಕೊಡ್ತಾ ಇದೆ ಸರ್ಕಾರ, ಅಂದ್ರೆ ನಿಮಗೆ ಮಿಷಿನ್ ಕೊಡ್ತಾ ಇದೆ ಉಚಿತವಾಗಿ. ಅದಕ್ಕೆ ಯಾರೆಲ್ಲ ಅರ್ಹರಿದ್ದೀರಾ, ಅದಕ್ಕೆ ಅದನ್ನ ತಗೋಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ. ಹಾಗೆ ಅದ್ರ ನೋಟಿಫಿಕೇಶನ್ ಏನಿದೆ ಅದನ್ನ ಕೂಡ ವಿಡಿಯೋ ಎಂಡ್ ಅಲ್ಲಿ ಹಾಕಿರ್ತೀನಿ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋದಾದ್ರೆ ಚೆಕ್ ಮಾಡ್ಕೋಬಹುದು. 2025-26ನೇ ಸಾಲಿನಲ್ಲಿ ಹೊಲಿಗೆ ಯಂತ್ರ ವಿತರಣಾ ಯೋಜನೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಇದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಅಂದ್ರೆ ಇದೇ ಡಿಸೆಂಬರ್ 6ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಎಲ್ಲರೂ ಹೋಗಿ ಅಪ್ಲೋಡ್ ಮಾಡಿ ಅಂದ್ರೆ ಅಪ್ಲಿಕೇಶನ್ ಹಾಕಿ ಮರಿದೇನೆ. ಹಾಗೆ ಇದು ಸ್ಟಾರ್ಟ್ ಆಗಿರುವಂತದ್ದು 5-11-2025 ನವೆಂಬರ್ 5ರಿಂದನೇ ಶುರುವಾಗಿರುವಂತದ್ದು. ಸೊ ಹಾಗೆ 6ನೇ ತಾರೀಕು ಅಂದ್ರೆ ಬರುವಂತಹ ಶನಿವಾರ ಅಥವಾ ಡಿಸೆಂಬರ್ 6ನೇ ತಾರೀಕು ಶನಿವಾರ ಏನಿದೆ ಅದರ ಸಂಜೆ 5ವರೆಗೆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡುವಂತಹ ಅವಧಿ ಮುಗ್ದು ಹೋಗುತ್ತೆ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಯಾರೆಲ್ಲ ಅಪ್ಲೈ ಮಾಡಬಹುದು ಅನ್ನೋದಾದ್ರೆ ಯಾರೆಲ್ಲ ಕ್ಯಾಟಗರಿ ವೈಸ್ ಬರ್ತೀರಾ, SC ST ಇವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಮನೆಗೆ ಒಬ್ಬರಿಗೆ ಮಾತ್ರ, ಒಬ್ಬ ಮಹಿಳೆಗೆ ಮಾತ್ರ ಸಿಗುವಂತಹ ಯೋಜನೆ ಇದಾಗಿರುವಂತದ್ದು. ಪ್ರವರ್ಗ 3B ಅಡಿಯಲ್ಲಿ 2A ಇಂದ 2F ವರೆಗೆ ಬರುವಂತಹ ಸಮುದಾಯಕ್ಕೆ ಸೇರಿರೋರಾಗಿರಬೇಕು. ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಮೂನೆ 3B ಯಲ್ಲಿ ಪಡೆದಿರಬೇಕು. ಅದರ ಜೊತೆಗೆ ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರ್ಬೇಕು, ಅಂದ್ರೆ ಇದೇ ರಾಜ್ಯದವರಾಗಿರ್ಬೇಕು ನೀವು. ಹಾಗೂ ಅವರ ಖಾಯಂ ವಿಳಾಸವು ಕರ್ನಾಟಕದ ರಾಜ್ಯದಲ್ಲೇ ಇರಬೇಕು. ನಿಮ್ಮ ಖಾಯಂ ವಿಳಾಸ ಏನಿದೆ ಅದು ನಮ್ಮ ರಾಜ್ಯಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಸೇರಿರಬೇಕು. ಹಾಗೆ ನೀವು ಆಧಾರ್ ಕಾರ್ಡ್ ಹೊಂದಿರಬೇಕು. ಅದ್ರ ಜೊತೆಗೆ ಅರ್ಜಿದಾರರ ವಯಸ್ಸು ಕನಿಷ್ಠ 17 ವರ್ಷ ಹಾಗೂ ಗರಿಷ್ಠ 55 ವರ್ಷಗಳನ್ನ ಮೀರಿರಬಾರದು. 18 ವರ್ಷದಿಂದ 55 ವರ್ಷದ ಒಳಗಿರೋರು ನೀವಾಗಿರಬೇಕು. ಹಾಗೆ ಒಂದು ಕುಟುಂಬದಲ್ಲಿ ಓರ್ವ ಸದಸ್ಯರಿಗೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗುವಂತದ್ದು. ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ 98,000ಕ್ಕಿಂತ ಜಾಸ್ತಿ ಆಗಿರಬಾರ್ದು. ನೀವೇನು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಿರ್ತೀರಾ ಅದರಲ್ಲಿ 98,000ಕ್ಕಿಂತ ನೀವು ಜಾಸ್ತಿ ತೋರಿಸಿರಬಾರ್ದು. ಹಾಗೆ ಆಯ್ಕೆ ಮಾಡುವಾಗ ಏನು ಮಹಿಳೆಯರಿಗೆ 33% % ಹೇಗ್ ಮೀಸಲಾತಿ ಕೊಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ಹಾಗೆ ವಿಕಲಚೇತನರಿಗೆ 5%, ಹಾಗೆ ತೃತೀಯ ಲಿಂಗಗಳು ಏನಿರ್ತಾರೆ ಥರ್ಡ್ ಜೆಂಡರ್ ಅವ್ರಿಗೆ 1% ಹಾಗೆ ಅಂಗವಿಕಲ ಮಹಿಳೆಯರಿಗೆ 2% ಮೀಸಲಾತಿನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಗರದಲ್ಲಿ ಏನಾದ್ರೂ ಇರುವಂತಹ ಜನಗಳಿಗೆ ಇನ್ಕಮ್ ಹೇಗ್ ಕನ್ಸಿಡರ್ ಆಗುತ್ತೆ ಅಂತ ಅಂದ್ರೆ ಗ್ರಾಮೀಣ ಜನಗಳಿಗೆ 98,000ಕ್ಕಿಂತ ಜಾಸ್ತಿ ಆಗಿರಬಾರ್ದು ಇನ್ಕಮ್. ಅದೇ ನಗರದಲ್ಲಿ ಇರುವಂತವ್ರಿಗೆ 1,20,000 ಮೀರಿರಬಾರ್ದು. ಇದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರಬೇಕಾಗಿರುವಂತಹ ಮಾಹಿತಿ. ಅದ್ರ ಜೊತೆಗೆ ಯಾರೆಲ್ಲ ವಿಧವೆಯರಿದ್ದಾರೆ ಅವರಿಗೆ, ಪರಿತ್ಯಕ್ತ ಮಹಿಳೆಯರಿಗೆ, ಹಾಗೆ HIV ಪೀಡಿತರಿಗೆ ಯಾರೆಲ್ಲ ಇರ್ತಾರೆ ಇವ್ರುಗಳಿಗೆ 2% ಮೀಸಲಾತಿನ ಕೊಡ್ತಾ ಇದ್ದಾರೆ. ಇದಿಷ್ಟು ಯಾರಿಗೆಲ್ಲ ಸಿಗುತ್ತೆ ಅನ್ನುವಂತ ಮಾಹಿತಿ. ಇನ್ನು ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನ ಅವಶ್ಯಕತೆ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅನ್ನೋದಾದ್ರೆ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಹಾಗೆ ನಿಮ್ಮ ರೇಷನ್ ಕಾರ್ಡ್ ಬೇಕು, ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಅವಶ್ಯಕತೆ ಇದೆ. ಹಾಗೆ ಗ್ರಾಮ ಪಂಚಾಯತಿ ದೃಢೀಕರಣ, ಟೈಲರಿಂಗ್ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಏನು ಪತ್ರ ಬೇಕು ನಿಮ್ಮ ಗ್ರಾಮ ಪಂಚಾಯತಿಯಿಂದ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇಷ್ಟು ಕೂಡ ನಿಮಗೆ ರಿಕ್ವೈರ್ಮೆಂಟ್ ಇರುವಂತಹ ಡಾಕ್ಯುಮೆಂಟ್ಸ್. ನೀವು ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಇದರ ಬಗ್ಗೆ ಯಾವುದಾದ್ರೂ ನಿಮಗೆ ಸಹಾಯ ಅಥವಾ ಡೌಟ್ಸ್ ಅಂತ ಏನಾದ್ರು ಇದ್ರೆ ನೀವು ಸಹಾಯವಾಣಿಗೆ ಕೂಡ ಕರೆ ಮಾಡಬಹುದು. ಅದರ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ, ಅದನ್ನೇ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. 8867537799. ಹಾಗೆ ಮತ್ತೊಂದು ನಂಬರ್ 08029903994. ಇದಿಷ್ಟು ಏನು ಸಹಾಯವಾಣಿಯ ನಂಬರ್. ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಅಥವಾ ಹೇಗ್ ಮಾಡ್ಬೇಕು ಅನ್ನೋದು ಏನಾದ್ರು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೆಚ್ಚಾಗಿ ಬೇಕು ಅಂದ್ರೆ ಈ ನಂಬರ್ಗೆ, ಇದು ಸಹಾಯವಾಣಿ, ಈ ನಂಬರ್ಗೆ ಕರೆ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೋಬಹುದು. ಸಿಗುವಂತಹ ಉಚಿತವಾದಂತಹ ಹೊಲಿಗೆ ಯಂತ್ರನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಒಂದಲ್ಲ ಒಂದಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆನ್ಲೈನ್ ಮೂಲಕ ಹತ್ತಿರದಲ್ಲಿ ಯಾವ್ದಾದ್ರು ಆನ್ಲೈನ್ ಏನು ಕೆಫೆಗಳು ಅಥವಾ ನೆಟ್ ಸೆಂಟರ್ ಗಳಿದ್ರೆ ಹೋಗಿ ಅಪ್ಲೈ ಮಾಡಿಸ್ಕೊಳ್ಳಿ. ಅಪ್ಲೈ ಮಾಡುವಂತಹ ವಿಧಾನ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ವಿಡಿಯೋ ತೋರಿಸಿ ಅಥವಾ ಈ ಒಂದು ಸಹಾಯವಾಣಿ ಏನಿದೆ ಇದಕ್ಕೆ ನೀವು ಏನು ಕರೆ ಮಾಡಿದ್ರೆ ಅವರು ಕೂಡ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ತಾರೆ. ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.